ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವ ಸಂವಿಧಾನದ ಅಂದರೆ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಅದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯಲಾಗುತ್ತದೆ. ಅಂತಹ ವಿಶ್ವ ಸಂವಿಧಾನದ ನಿರ್ಮಾಣ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಒಂದು ಸಮಾನತೆಯ ವಿಶ್ವ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮಜ್ಞಾನವನ್ನು ಕೊಟ್ಟು ಆತ್ಮ ಬಲವನ್ನು ತುಂಬಿರ್ತಕ್ಕಂತಹ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಮತ್ತು ಭಾರತ ದೇಶದ ಎಲ್ಲ ವರ್ಗದವರ ಪರವಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಹಾಪುರುಷರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಜಗತ್ತಿನ ಎಲ್ಲ ಮಾನವರಿಗೆ ಬಸವ ಕಲ್ಯಾಣದ ಭೂಮಿ ಅನುಭವ ಮಂಟಪ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಇವಾಗ ಭಾರತ ದೇಶದಲ್ಲಿ ದಿನನಿತ್ಯ ಜಾತಿ ಭೇದ ಭಾವ, ಮೇಲು ಕೀಳು, ಈ ಥರ ಒಂದು ಗುಂಪು ಇನ್ನೊಂದು ಗುಂಪದ ಮೇಲೆ ಒಂಥರ ದ್ವೇಷವನ್ನು ಮಾಡ್ತಕ್ಕಂಥದ್ದು, ಜಗಳ ತೆಗಿತಕ್ಕಂಥದ್ದು, ಇದನ್ನೆಲ್ಲ ಮಾಡಿ ಒಂಥರ ಕೆಟ್ಟ ರಾಜಕೀಯ ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿ ನಾವು ಈ ಕಣ್ಣಿನಿಂದ ನೋಡುತ್ತಿದ್ದೇವೆ, ಕಿವಿನಿಂದ ಕೇಳುತ್ತಿದ್ದೇವೆ ಈ ಮಾಧ್ಯಮಗಳಲ್ಲಿ. ಮತ್ತು ಕೆಲವು ಮಾಧ್ಯಮಗಳು ಅಂತಹದನ್ನೇ ಮೆರೆಸುತ್ತಿದ್ದಾರೆ. ಈ ಎಲ್ಲ ಕೆಟ್ಟ ವಿಚಾರಗಳಿಗೆ ಬಸವ ಕಲ್ಯಾಣದ ಅನುಭವ ಮಂಟಪದ ನಮ್ಮ ಬಸವಾದಿ ಶಿವಶರಣರು ಬರೆದಿರ್ತಕ್ಕಂತಹ ವಚನಗಳು ಆ ಎಲ್ಲ ಕೆಟ್ಟ ವ್ಯವಸ್ಥೆಗೆ ಸರಿಪಡಿಸಿ ಒಳ್ಳೆಯದನ್ನು ಮಾಡಲು ಬರುತ್ತವೆ. ಅದು ಆಚರಣೆಯ ಧರ್ಮ, ಲಿಂಗ ಆಯತ ಧರ್ಮ, ಜಾತಿರಹಿತ ಧರ್ಮ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಧರ್ಮ. ಈ ಧರ್ಮವನ್ನು 12ನೇ ಶತಮಾನದಲ್ಲಿ ಎಲ್ಲ ತುಳಿತಕ್ಕೆ ಒಳಗಾದವರು ಸ್ವೀಕರಿಸಿ ಎದೆಯ ಮೇಲೆ ಇಷ್ಟಲಿಂಗ, ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿ ಶರಣ ಸತಿ ಲಿಂಗಪತಿ ಈ ಇಷ್ಟಲಿಂಗವೆಂದು ಹೇಳಲಾಗುತ್ತದೆ. ನಾನು ಪದೇ ಪದೇ ಯಾಕೆ ತೋರಿಸುತ್ತಿದ್ದೇನೆಂದರೆ ಬಸವಣ್ಣನವರು ಸ್ಥಾಪಿಸಿದ ಧರ್ಮದಲ್ಲಿ ಮೂರ್ತಿ ಪೂಜಾ ಇಲ್ಲವೇ ಇಲ್ಲ, ಜೀವಪರವಾದ ಧರ್ಮ ಇದೆ ಎಂದು ನಾನು ಈ 2500 ವಚನಗಳಿವೆ. ನೂರಾರು ಶರಣರು ಎಲ್ಲಿಂದ ಬಂದರು, ಏನು ಕಾಯಕ ಮಾಡಿದರು ಎಲ್ಲವೂ ಕೂಡ ಇದರಲ್ಲಿ ಸಿಗುತ್ತದೆ. ಈ ಗ್ರಂಥವನ್ನು ಕರ್ನಾಟಕ ರಾಜ್ಯದಲ್ಲಿ ಅಂದಿನ ದಿವಸ ದೇಶದ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ ಹಮೀದ್ ಅನ್ಸಾರಿರವರು 23 ಭಾಷೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಇದೇ ಗ್ರಂಥ ನಮ್ಮ ಭಾರತ ದೇಶದ ರಾಜಧಾನಿಯಾಗಿರ್ತಕ್ಕಂತಹ ನವದೆಹಲಿ ವಿಜ್ಞಾನ ಭವನದಲ್ಲಿ ಕೂಡ ಇಂದಿನ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿರವರ ಕೈಯಿಂದ ಕೂಡ 23 ಭಾಷೆಯಲ್ಲಿ ಬಿಡುಗಡೆ ಆಗಿವೆ. ಇದಕ್ಕೆ
ವಿಶ್ವ ಸಂವಿಧಾನದ ಗ್ರಂಥವೆಂದು ಹೇಳಲಾಗುತ್ತದೆ. ಇವಾಗ ಒಂದು ಬಸವಣ್ಣನವರ ವಚನ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೇ ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ मगनेंदेनिसैया। महात्मा बसवण्णा जी का एक छोटा सा वचन इडीे भारत देश के रहने वाले पूरे लोगों को जोड़ने का काम करता है। इस वचन के भावार्थ इतना ही होता है, सब इसी ब्रह्मांड में पैदा हुआ है, सभी लोग माँ की गोद से पैदा होकर आते हैं। यहाँ पर भारत के अंदर इतना हजारों जात पात, हजारों भगवान बनाए से वाले जो लोग हैं ना, वही लोग विदेशी देशद्रोही लोग होते हैं। अब समझ लो, सब लोग समझ लो क्या चल रहा। देखो, भगवान के नाम पर पूरा जो अंधभक्त मूढ़ रूढ़ी के प्रचार ज़्यादा हो रहा है। इसकी वजह से देश के अंदर अपराध ज़्यादा हो रहा है, भ्रष्टाचार ज़्यादा हो रहा है। इस सब को रोकने के लिए बसवा कल्याण का एक ही एक दुनिया के अंदर फर्स्ट जगह है, अनुभव मंटप के विचार, शरणों का वचन। वो सब उत्पादक लोग थे, मेहनत करने वाला लोग थे ना, क्या बैठ कर खाने वाला कोई भी नहीं थे। कश्मीर का राजा बसवा कल्याण को आकर अनुभव मंटप में उनकी दंपति लोग सूखा लकड़ी तोड़कर लाते थे। अफगानिस्तान का जो मुस्लिम सूफी, उन्होंने आकर यहाँ पर बसवण्णा जी का अनुभव मंटप में इष्टलिंग बांधकर ईशान्य पे विभूति लाकर लिंगा आयत धर्म के स्वीकार करके उन्होंने शरीर ही मंदिर है समझकर लोगों को अपने वचन में लिखा हुआ है। इसलिए मैं ये वीडियो रोज़ रोज़ क्यों करता हूँ। अभी चारों तरफ देश की जनता को अज्ञानता में रखकर गुलाम बनाने का काम का जो प्रोग्राम चल रहा है ना, ये पूरे प्रोग्राम का उसको आंसर इस किताब में मिलता है। इसीलिए मैं किताब पढ़ो, वचन के आधार के ऊपर अपना ज़िंदगी को एक बेहतरीन ज़िंदगी बना ले सकते हैं। मैं इतना बोलते हुए लास्ट में आप सबको अगर अच्छा लगा, सच्चा लगा तो लाइक कीजिए, सब्सक्राइब कीजिए। भारत देश के अंदर रहने वाले 145 करोड़ जनता सब हमारे हैं, अपने हैं बोलकर प्रेम से रहने का अगर काम जो धर्म के प्रचार करने वाले लोग, जो सार्वजनिक सभी लोग से मैं विनती करता हूँ, हम जितना दिन रहेंगे उतना दिन खुशी से रहने को आता है। ऐसा बसवा कल्याण के अनुभव मंटप के शरणों का वचनों का विचार के आधार के ऊपर मैं इतना लास्ट में बसवादी शरणों का विचार के साथ समाप्त करते हुए पूरे मेरे भारत के रहने वाले सभी लोगों का मैं बसवा कल्याण की ज़मीन से, शरणों का ज़मीन से, अनुभव मंटप का ज़मीन से मैं सर झुकाकर शरण करता हूँ।